ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಮೊನ್ನೆಯಷ್ಟೇ ಎಂದರೆ ಫೆಬ್ರವರಿ 1ರಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಕೇಂದ್ರ ಮುಂಗಡ ಪತ್ರ ಮಧ್ಯಮ ವರ್ಗದವರಿಗೆ ಬಹಳಷ್ಟು ಖುಷಿ ಕೊಟ್ಟಿದೆ ಎಂದರೆ ತಪ್ಪಲ್ಲ. ಅಳೆದೂ ತೂಗಿ ಮಂಡಿಸಿದ ಈ ಸಲದ ಮುಂಗಡ ಪತ್ರದ ಅನುಕೂಲಗಳ ಬಗ್ಗೆ ಮೆಚ್ಚುಗೆಯ ಮಾತೆ ಎಲ್ಲಾ ಕಡೆ ಕೇಳಿಬರುತ್ತಿದೆ. ಹಾಗಿದ್ದರೆ ಈ ಸಲದ ಬಜೆಟ್ ಬಗ್ಗೆ ನಮ್ಮ ರೇಡಿಯೋ ಕೇಳುಗರು ಏನು ಹೇಳ್ತಾರೆ ಎಂದು ಕೇಳುವ ಸಮಯ ಬಂದಾಗಿದೆ. ಕೃಷಿ ದೇಶದ ಬೆನ್ನೆಲುಬು ಎಂಬುದು ನಮಗೆಲ್ಲರಿಗೂ ತಿಳಿದ ವಿಷಯ. ಈ ಸಲದ ಬಜೆಟ್ನಲ್ಲಿ ಕೃಷಿಗೆಷ್ಟು ಪ್ರಯೋಜನವಿದೆ ಎಂಬುದರ ಕುರಿತಾಗಿ ಯುವ ಕೃಷಿಕರಾದ ರಾಮ್ಪ್ರಸಾದ್ ರೈ ತಿರುವಾಜೆ ಅವರು ಹೀಗೆ ಹೇಳ್ತಾರೆ. ಕೃಷಿಯೇ ದೇಶದ ಅಭಿವೃದ್ಧಿಯ ಮೊದಲ ಇಂಜಿನ್ ಎಂಬ ಮೊದಲ ಧ್ಯೇಯ ವಾಕ್ಯವನ್ನು ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಹೇಳಿದ್ದಾರೆ. ಅಂದ್ರೆ ಈ ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರವನ್ನೇ ದೇಶದ ಅಭಿವೃದ್ಧಿಯ ಮೊದಲ ಆದ್ಯತಾ ವಲಯವನ್ನಾಗಿ ಕೇಂದ್ರ ಪರಿಗಣಿಸಿರುವಂತದ್ದು ತುಂಬಾ ಸಂತೋಷವಾಗಿದೆ. ಈ ಸಲದ ಬಜೆಟ್ ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷದವರೆಗೆ ಏರಿಸಿದ್ದಾರೆ. ಇದೊಂದು ಸ್ವಾಗತಾರ್ಹ ವಿಚಾರ. ಅದರಲ್ಲಿ ಬಿತ್ತನೆಗೆ, ರಸಗೊಬ್ಬರಕ್ಕೆ, ಹೈನುಗಾರಿಕೆ ಕೂಡ ಅದರಲ್ಲಿ ಒಳಗೊಂಡಿದೆ ಈ ಯೋಜನೆಯಲ್ಲಿ ಅನ್ನುವಂಥದ್ದು ಅದೊಂದು ಸ್ವಾಗತಾರ್ಹ ವಿಚಾರ. ಈ ಸಲದ ಬಜೆಟ್ ನಲ್ಲಿ ಧನ್ಧಾನ್ಯ ಯೋಜನೆ ಎನ್ನುವ ಹೊಸ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಕಡಿಮೆ ಬೆಲೆ ಬೆಳೆಯುವಂತಹ ಪ್ರದೇಶದಲ್ಲಿ ಅಲ್ಲದೆ ಮಧ್ಯಮ ಬೆಲೆ ಬೆಳೆಯುವಂತಹ ದೇಶದ 100 ಜಿಲ್ಲೆಗಳಲ್ಲಿ ಈ ಧನ್ಧಾನ್ಯ ಯೋಜನೆಯನ್ನು ಜಾರಿಗೊಳಿಸಲು ಮುಂದಾಗಿದ್ದಾರೆ. ಈ ಯೋಜನೆಯಿಂದ 1 ಕೋಟಿಗೂ ಹೆಚ್ಚಿನ ರೈತರಿಗೆ ಅನುಕೂಲವಾಗಲಿದೆ. ಈ ಯೋಜನೆಯ ಮೂಲಕ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು, ಬೆಲೆ ವೈವಿಧ್ಯೀಕರಣ ಮಾಡಲು, ಬೆಲೆ ಕೊಯ್ಲಿನ ನಂತರದಲ್ಲಿ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ಸಂಗ್ರಹ ಖರೀದಿ ಸಾಮರ್ಥ್ಯ ಹೆಚ್ಚಿಸುವುದು ಈ ಯೋಜನೆಯ ಉದ್ದೇಶ. ಇದರ ಜೊತೆಗೆ ರೈತರ ನೀರಾವರಿ ಸೌಲಭ್ಯವನ್ನು ಕೂಡ ಸುಧಾರಿಸುವಂತದ್ದು ಅಲ್ಲದೆ ರೈತರಿಗೆ ಕೊಡುವ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲ ವ್ಯವಸ್ಥೆಯನ್ನು ಸುಗಮಗೊಳಿಸುವಂತದ್ದು ಈ ಯೋಜನೆಯಲ್ಲಿ ಇರುವಂತದ್ದು ತುಂಬಾ ಸಂತೋಷವಾಗಿದೆ. ಗ್ರಾಮೀಣ ಮಟ್ಟದ ಆರ್ಥಿಕತೆಯನ್ನು ಹೆಚ್ಚಿಸುವಂತದ್ದು, ಉದ್ಯೋಗ ಸೃಷ್ಟಿ ಅಂದರೆ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ಈ ಯೋಜನೆಯಲ್ಲಿ. ಆ ಮೂಲಕ ಗ್ರಾಮೀಣ ಮಟ್ಟದ ಉದ್ಯೋಗ ಸೃಷ್ಟಿ ಮಾಡುವುದರಿಂದ ಪ್ರಮುಖವಾಗಿ ಮಹಿಳೆಯರು ಮತ್ತೆ ಈ ಪಟ್ಟಣಕ್ಕೆ ಮುಖ ಮಾಡುವಂತಹ ಯುವ ರೈತರು ಅವರು ಕೂಡ ವಾಪಸ್ ಬಂದು ನಮ್ಮ ಹಳ್ಳಿಯಲ್ಲಿ ಕೆಲಸ ಮಾಡುವಂತಾಗಿದೆ. ಭೂಮಿ ಹೊಂದಿರದಂತಹ ರೈತರು, ಭೂಮಿ ರಹಿತವಾಗಿರದಂತಹ ಕುಟುಂಬಗಳಿಗೂ ಕೂಡ ಈ ಯೋಜನೆ ಉಪಯುಕ್ತವಾಗಿದೆ. ಈ ಯೋಜನೆಯ ಮೊದಲ ಹಂತದಲ್ಲಿ 100 ಕೃಷಿ ಅಭಿವೃದ್ಧಿ ಶೀಲ ಜಿಲ್ಲೆಗಳಲ್ಲಿ ಮಾಡಲು ಕೇಂದ್ರ ಮುಂದಾಗಿರುವಂತದ್ದು. ಖಾದ್ಯ ಎಣ್ಣೆಗಳಲ್ಲಿ ಆತ್ಮನಿರ್ಭರತೆ ಎಂಬಂತಹ ಒಂದು ಯೋಜನೆಯನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಮಿಷನ್ ಜಾರಿಗೆ ತರಲು ಮುಂದಾಗಿದ್ದಾರೆ. ಈ ಮೂಲಕ ತೊಗರಿ, ಉದ್ದು, ಚೆನ್ನಂಗಿ ಬೆಳೆಗಳಿಗೆ ಉತ್ತೇಜನ ನೀಡಿ ಆತ್ಮನಿರ್ಭರತೆಯನ್ನು ಹೊಂದುವಲ್ಲಿ ಸಹಾಯ ಮಾಡುವಂತದ್ದು. ಇಷ್ಟರವರೆಗೆ ಹೊರದೇಶದಿಂದ ನಾವು ಅಡುಗೆ ಎಣ್ಣೆಗಳನ್ನೆಲ್ಲ ಆಮದು ಮಾಡುತ್ತಿದ್ದೆವು. ಇನ್ನು ಮುಂದೆ ಅದು ನಮ್ಮಲ್ಲಿಯೇ ಆಗ್ಲಿ ಎನ್ನುವಂತಹ ಒಂದು ಆಶಯ. ಹಾಗೆ ಇನ್ನೊಂದು ಇಂಪೋರ್ಟ್ ಮಾಡುವಂತಹ ವಿಚಾರ ಅಂದ್ರೆ ಯೂರಿಯಾ. ಅಸ್ಸಾಮಿನಲ್ಲಿ 3 ಯೂರಿಯಾ ಸ್ಥಾವರವನ್ನು ಮಾಡುವಂತಹ ಯೋಜನೆಯನ್ನು ಹಾಕಿದ್ದಾರೆ. 12.7 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಮಾಡಬಹುದು ಅಂತ. ಅದರಿಂದ ಕೂಡ ನಮ್ಮ ಇಂಪೋರ್ಟ್ ವ್ಯವಸ್ಥೆ ಇನ್ನು ಇಲ್ಲದೆ ಅದು ನಮ್ಮಲ್ಲಿಯೇ ಮಾಡುವಂತಹ ಒಂದು ವ್ಯವಸ್ಥೆ ಆಗಬಹುದು ಅನ್ನುವಂತಹ ನಿರೀಕ್ಷೆ. ಹಾಗೆ ಮಕಾನ ಕೃಷಿಗೆ ಉತ್ತೇಜನ ನೀಡಿ ಮಕಾನ ಮಂಡಳಿ ಮಾಡುವಂತಹ ಯೋಜನೆಯನ್ನು ಕೂಡ ಹಾಕಿದ್ದಾರೆ. ಮಾರ್ಕೆಟಿಂಗ್ ಮತ್ತೆ ಟ್ರೈನಿಂಗ್ ಕೊಡುವ ಬಗ್ಗೆ ಯೋಜನೆಯನ್ನು ಹಾಕಿದ್ದಾರೆ. ನಮ್ಮ ನಿರೀಕ್ಷೆ ಇದ್ದಂತದ್ದು ಇನ್ನು ಕೆಲವು ಅಂದ್ರೆ ಒಂದು ಫಿಕ್ಸೆಡ್ ರೇಟ್ ಮಾಡ್ಬೇಕು ಅಂತ. ಒಂದು ಟೊಮೆಟೊಕ್ಕೆ 3 ರೂಪಾಯಿಯಿಂದ ಒಮ್ಮೊಮ್ಮೆ 3 ರೂಪಾಯಿ ಒಮ್ಮೊಮ್ಮೆ 100 ರೂಪಾಯಿಗೆ ಹೋಗ್ತದೆ. ಹಾಗೆ ಅದಕ್ಕೊಂದು ಫಿಕ್ಸೆಡ್ ರೇಟ್ ಬೇಕು. ನಾವು ಬೆಳೆಸುವಂತ ಅಡಿಕೆ ಇಂಥದಕ್ಕೆಲ್ಲ ಒಂದು ಫಿಕ್ಸೆಡ್ ರೇಟ್ ಬೇಕನ್ನೋ ನಿರೀಕ್ಷೆ ಇದ್ದು, ಮತ್ತೊಂದು ಇನ್ಫಾರ್ಮೇಶನ್ ನಮಗೆ ಸಾಲ, ಸಬ್ಸಿಡಿ, ಮಾರ್ಕೆಟಿಂಗ್ ಇತ್ಯಾದಿಗಳ ಬಗ್ಗೆ ಒಂದು ಈ ಕೃಷಿ ವ್ಯವಸ್ಥೆಯಲ್ಲಿ ಒಂದು ಇನ್ಫಾರ್ಮೇಶನ್ ನಮ್ಮ ಸಾಮಾನ್ಯ ರೈತರಿಗೆ ಇನ್ಫಾರ್ಮೇಶನ್ ಸಿಗುವ ಹಾಗೆ ಒಂದು ಕೃಷಿ ಇಲಾಖೆಯಿಂದ ಇನ್ಫಾರ್ಮೇಶನ್ ಸಿಗುವಂತ ಒಂದು ಏನಾದ್ರೂ ವ್ಯವಸ್ಥೆ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಎಲ್ಲಾ ಪ್ರಾಡಕ್ಟ್ ಗಳಿಗೆ ಆನ್ಲೈನ್ ಮಾರ್ಕೆಟಿಂಗ್ ಹಾಗೆ ಕೃಷಿ ವ್ಯವಸ್ಥೆಗಳಿಗೆ ಕೂಡ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಅಂತ ಬೇಕು ಅಂತ ವ್ಯವಸ್ಥೆಯನ್ನು ಬೇಕು ಬಜೆಟ್ ನಲ್ಲಿ ಬರಬಹುದು ಅನ್ನೋಂತಹ ಒಂದು ನಿರೀಕ್ಷೆ ಇತ್ತು. ಒಟ್ಟಿನಲ್ಲಿ ರೈತಾಪಿ ವರ್ಗದ ಬೇಡಿಕೆಗಳಿಗೆ ನೀಡುವ ಆರ್ಥಿಕ ಸಹಾಯ, ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅಲ್ಲದೆ ಕೃಷಿ ಜಿಲ್ಲೆಗಳ ಅಭಿವೃದ್ಧಿ ಕಾರ್ಯಕ್ರಮ, ರಾಷ್ಟ್ರವು ರಾಜ್ಯದೊಂದಿಗೆ ಸಹಭಾಗಿತ್ವ ಹೊಂದಿ ಮಾಡುವಂತಹ ಅನೇಕ ಯೋಜನೆಗಳು ರೈತರ ಪರವಾಗಿದೆ. ಇದರಿಂದ ರೈತರ ಏಳಿಗೆ ಸಾಧ್ಯ ಎನ್ನುವಂಥದ್ದು ನನ್ನ ಭಾವನೆ. ಒಟ್ಟಿನಲ್ಲಿ ಬಜೆಟ್ ಒಂದು ಆಶಾದಾಯಕವಾಗಿದೆ, ಒಂದು ಉತ್ತಮವಾಗಿದೆ. ಹಾಗೆ ಇದು ಆದಷ್ಟು ಬೇಗ ಎಲ್ಲವೂ ಇಂಪ್ಲಿಮೆಂಟ್ ಆಗ್ಲಿ ಎನ್ನುವಂತ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಕೇಳುಗರೆ, ಕೃಷಿಕರಾದ ರಾಮ್ಪ್ರಸಾದ್ ರೈ ತಿರುವಾಜೆ ಅವರ ಮಾತು ಹೀಗಾದ್ರೆ ಐಟಿ ಉದ್ಯೋಗದಲ್ಲಿರುವವರಿಗೆ ಈ ಸಲದ ಬಜೆಟ್ ಎಷ್ಟು ಉಪಯುಕ್ತ ಅಂತ ಐಟಿ ರಂಗದ ಉದ್ಯೋಗಿಯಾಗಿರುವ ದೀಕ್ಷಿತ್ ಶೆಟ್ಟಿಗಾರ್ ಅವರು ಹೀಗೆ ಹೇಳ್ತಾರೆ.
ಈ ಬಾರಿ ಕೇಂದ್ರದಿಂದ ಏನು ಬಜೆಟ್ ಘೋಷಣೆ ಆಗಿದೆ ಅದರಲ್ಲಿ 12 ಲಕ್ಷದ ಒಳಗೆ ಇರುವ ತೆರಿಗೆ ಇಲ್ಲ ಅನ್ನತಕ್ಕಂತ ಒಂದು ಘೋಷಣೆಯನ್ನು ಬಂದಿದೆ. ಇದರಿಂದ ತುಂಬಾ ಜನರಿಗೆ ಅನುಕೂಲವಾಗುತ್ತೆ. ಈಗ ಉದಾಹರಣೆಗೆ ಈಗ ಒಬ್ರು 8 ಲಕ್ಷ ಸ್ಯಾಲರಿ ತಗೊಂತಿದ್ದಾರೆ ಅಂತ ಅನ್ಕೊಳ್ಳಿ. ಅವರಿಗೆ ಖಾಲಿ ಅವರು ಒಂದು 30,000 ತೆರಿಗೆಯನ್ನ ಕಟ್ಟಬೇಕು. ಅವರು ಇನ್ನು ಮುಂದಕ್ಕೆ ಅವರು ಈಗ ತೆರಿಗೆ ಸ್ಲ್ಯಾಬ್ಗೆ ಬರೆದಿದ್ರೆ ಅವರು 20,000 ಕಟ್ಟಿದ್ರೆ ಸಾಕಾಗ್ತದೆ. ಅಂದ್ರೆ ಇದು ಯಾವಾಗ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ಅವರು 12 ಲಕ್ಷ ದಾಟಿದ್ರೆ ಮಾತ್ರ ಇಲ್ಲಿದ್ರೆ 12 ಲಕ್ಷ ತನಕ ಅವ್ರಿಗೆ ಯಾವುದೇ ತೆರಿಗೆ ಇರೋದಿಲ್ಲ. ಒಂದು ವೇಳೆ ಒಂದು ವ್ಯಕ್ತಿ 13 ಲಕ್ಷ ಸ್ಯಾಲರಿ ತಗೊಂತಾ ಇದ್ದಾರೆ ಅಂತ ಆದ್ರೆ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಎಲ್ಲಾ ಸ್ಲ್ಯಾಬ್ಗಳ ಅಂದ್ರೆ 8 ಲಕ್ಷದ ಸ್ಲ್ಯಾಬ್ ವರೆಗೆ 30,000, 9 ಲಕ್ಷದ ಸ್ಲ್ಯಾಬ್ ವರೆಗೆ 40,000, 10 ಲಕ್ಷದ ಸ್ಲ್ಯಾಬ್ ವರೆಗೆ 50,000 ಹೀಗೆ ಆ ಮಾರ್ಜಿನಲ್ ಏನು ಟ್ಯಾಕ್ಸ್ ಅಂತ ಇತ್ತು ಅದನ್ನ ಕಟ್ಬೇಕಿತ್ತು. ಇನ್ನು ಮುಂದೆ 12 ಲಕ್ಷ ತನಕ ಕಟ್ಲಿಕ್ಕೆ ಇರೋದಿಲ್ಲ. ಇದು ಎಲ್ಲಾ ವರ್ಗದವರಿಗೆ ಅಂದ್ರೆ ಈಗ 50 ಲಕ್ಷ ಸ್ಯಾಲರಿ ತಗೊಳ್ತಾರೆ ಅವರಿಗೂ ಕೂಡ ಅನುಕೂಲವೇ. ಯಾಕಂತ ಹೇಳಿದ್ರೆ ಹಿಂದೆ ಅಂದ್ರೆ ಈಗ 2024ರವರೆಗೆ 24-25ರವರೆಗೆ 11,90,000 ಟ್ಯಾಕ್ಸ್ ಕಟ್ಬೇಕಿತ್ತು. ಒಬ್ರು 50 ಲಕ್ಷ ಸಂಬಳ ತಗೊಂಡ್ರೆ 11,90,000 ಕಟ್ಬೇಕಿತ್ತು. ಇನ್ನು ಮುಂದಕ್ಕೆ 10,80,000 ಕಟ್ಟಿದ್ರೆ ಸಾಕಾಗ್ತದೆ. ಅಂದ್ರೆ ಅವರಿಗೆ 1,10,000 ತನಕ ರಿಲೀಫ್ ಸಿಗ್ತದೆ. ಅದೇ ರೀತಿ 20 ಲಕ್ಷ ಯಾರು ಇದು ಮಾಡ್ತಾ ಇದ್ರು ಅರ್ನ್ ಮಾಡ್ತಾ ಇದ್ರು 20 ಲಕ್ಷ ಅರ್ನ್ ಮಾಡೋರು ಈ ಹಿಂದೆ 2,90,000 ಟ್ಯಾಕ್ಸ್ ಕಟ್ತಾ ಇದ್ರು. ಇನ್ನು ಮುಂದಕ್ಕೆ 2 ಲಕ್ಷ ಕಟ್ಟಿದ್ರೆ ಸಾಕಾಗುತ್ತೆ. ಅಂದ್ರೆ ಅವ್ರಿಗೂ 90,000 ಉಳಿತಾಯ ಆಗ್ತದೆ. ಹೀಗೆ ಯೋಚಿಸಿದ್ರೆ ಎಲ್ಲ ವರ್ಗದವರಿಗೆ ಇದೊಂದು ರೀತಿಯ ಅನುಕೂಲಕರವಾದಂತ ಬಜೆಟ್. ಅಂದ್ರೆ ಈಗ ತುಂಬಾ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ತಿಂಗಳಿಗೆ ಒಂದು 3,000, 4,000 ಈ ಮಧ್ಯಮ ವರ್ಗದವರಿಗೆ ಉಳಿತಾಯ ಆಗೋದ್ರಿಂದ ಅವರು ಅದನ್ನ ಇನ್ನೊಂದು ಕಡೆ ಖರ್ಚು ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ. ಎಲ್ಲರೂ ಕೂಡ ಈಗ ಉಳಿತಾಯ ಅಂತ ಹೇಳಿದ್ರೆ ಅವರದನ್ನ ಖರ್ಚೆ ಮಾಡೋದ್ರಿಂದ ಅದು ಭಾರತದ ಆರ್ಥಿಕತೆಗೆ ಇನ್ನೊಂದು ರೀತಿಯಲ್ಲಿ ಅದು ಕೊಡುಗೆಯನ್ನೇ ನೀಡುತ್ತೆ. ಹಾಗಾಗಿ ಇಲ್ಲಿಂದ ದೇಶಕ್ಕೆ ನಷ್ಟ ಆಗುವಂತದ್ದು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮಧ್ಯಮ ವರ್ಗದವರಿಗೂ ಈಗ ಖರ್ಚುಗಳು ಹೆಚ್ಚಿರೋದ್ರಿಂದ ಈ ರೀತಿಯ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರೋದು ತುಂಬಾ ಅನುಕೂಲಕರವಾಗಿ ಪರಿಣಾಮ ಆಗುತ್ತೆ. ಟ್ಯಾಕ್ಸ್ ಯಾರು ಕಟ್ಟುತ್ತಾ ಇದ್ದಾರೆ ಅವರು ಅಂದ್ರೆ ಫೈಲಿಂಗ್ ಮಾಡೋದನ್ನ ಮಾಡ್ಲೇಬೇಕಾಗತ್ತೆ. ಈಗ 12 ಲಕ್ಷ ಆದ್ರೂ ಕೂಡ ಫೈಲಿಂಗ್ ಮಾಡೋದನ್ನ ಮಾಡ್ಲೇಬೇಕು. ಮಾಡಿದ ನಂತರ ಅಲ್ಲಿ ಏನು ನಮ್ಗೆ ಟ್ಯಾಕ್ಸ್ ಅನ್ವಯ ಆಗೋದಿಲ್ಲ ಅನ್ನೋಂತ ಇದು ಬರುತ್ತೆ, ITR ರಿಪೋರ್ಟ್ ಏನ್ ಬರುತ್ತೆ ಅದನ್ನ ಇಟ್ಕೊಳ್ಳೋದು. ಮುಂದಿನ ನಿಮ್ಗೆ ಯಾವ್ದಾದ್ರು ಲೋನ್ ಬೇಕಾದ್ರೆ ಅಥವಾ ಬ್ಯಾಂಕ್ ಲೋನ್ ಬೇಕಾದ್ರೆ ಅವಾಗ ಇದು ತುಂಬಾ ಅನುಕೂಲಕರವಾಗಿರುತ್ತೆ. ಸೊ ಹಾಗಾಗಿ ರಿಟರ್ನ್ ಫೈಲ್ ಮಾಡೋದನ್ನ ಮಾಡ್ಲೇಬೇಕಾಗತ್ತೆ. ಟ್ಯಾಕ್ಸ್ ಯಾವುದೇ ರೀತಿಯಲ್ಲಿ ಕಟ್ಲಿಕ್ಕೆ ಬರೋದಿಲ್ಲ. ಸೊ ಈ ರೀತಿಯ ಒಂದು ಘೋಷಣೆಯನ್ನು ಮಾಡಿದಂತ ಕೇಂದ್ರ ವಿತ್ತ ಸಚಿವರಾದಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರದಲ್ಲಿರುವವರಿಗೆ, IT ಉದ್ಯೋಗದಲ್ಲಿರುವವರಿಗೆ ಈ ಸಲದ ಬಜೆಟ್ನಿಂದ ಎಷ್ಟು ಪ್ರಯೋಜನವಾಗಿದೆ ಅಂತ ತಿಳ್ಕೊಂಡ್ವಿ ಅಲ್ವಾ? ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಒಂದು ಬಹುದೊಡ್ಡ ಉದ್ಯಮ. ಮೀನುಗಾರಿಕಾ ಉದ್ಯಮಕ್ಕೆ ಈ ಸಲದ ಬಜೆಟ್ ಅನುಕೂಲಕಾರಿಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ದಕ್ಷಿಣ ಕನ್ನಡ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಭರತ್ ಕುಮಾರ್ ಉಳ್ಳಾಲ ಅವರು ಹೀಗೆ ಹೇಳ್ತಾರೆ. ನಮ್ಮ ಈ ಸಲದ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತಪಡಿಸಿದ 25-26 ಬಜೆಟ್ ಸಾಮಾನ್ಯವಾಗಿ ಉತ್ತಮವಾಗಿತ್ತು. ಆದಾಯ ತೆರಿಗೆಯನ್ನ ನೋಡಿದ್ರೆ ಅದು ತುಂಬಾ ಉತ್ತಮವಾಗಿತ್ತು. ಆದರೆ ಮೀನುಗಾರರಿಗೆ 25,000 ಕೋಟಿ ರೂಪಾಯಿಗಳ ಒಂದು ಮೀಸಲಾಗಿದ್ದಾರೆ. ಅದನ್ನು ಯಾವ ರೀತಿ ವಿನಿಯೋಗಿಸ್ತಾರೆ ಅಂತ ಹೇಳಿ ಇನ್ನೂ ಕೂಡ ಗೊತ್ತಿಲ್ಲ. ಮತ್ತೊಂದು ಸಂತೋಷದ ವಿಚಾರ ಏನಂದ್ರೆ ಕಿಸಾನ್ ವಿಕಾಸ್ ಪತ್ರವನ್ನ ಮೀನುಗಾರಿಕೆ ವಿಸ್ತರಿಸಿ ಅದು 3 ಲಕ್ಷದಿಂದ 5 ಲಕ್ಷಕ್ಕೆ ಮಾಡಿದ್ದಾರೆ. ಆದ್ರೆ ನಮ್ಮ ಮೀನುಗಾರ ಪ್ರಮುಖವಾದ ಬೇಡಿಕೆ ಏನಂದ್ರೆ ಇವರು 25,000 ಕೋಟಿಯನ್ನು ಮೀಸಲಿಟ್ಟರು ಕೂಡ ಅದು ಎಕ್ಸ್ಪೋರ್ಟ್ಗಾಗಿ ಇಲ್ಲದ್ರೆ ಯಾವುದಾದ್ರೂ ಒಂದು ಬೇರೆ ಕಾರ್ಯಕ್ರಮಕ್ಕೆ ಇರ್ಬೋದು. ಮುಖ್ಯವಾಗಿ ಬಂದರ್ನ ಬಗ್ಗೆ ನಾನು ಮಂಗಳೂರಿನವನಾಗಿ ಮಂಗಳೂರಿನ ಬಂದರ್ನ ಬಗ್ಗೆ ಯಾವುದೇ ಒಂದು ನಮಗೆ ಭರವಸೆ ಬಂದಿಲ್ಲ. ಈಗ 3ನೇ ಹಂತದ ಬಂದರ್ನ ಕಾಮಗಾರಿ ಕೂಡ ಸುಮಾರು ಒಂದು 7-8 ವರ್ಷದಿಂದ ನಿನಗದಿಬಿಟ್ಟಿದೆ. ಅದರಿಂದ ಅದೊಂದು ಮಾಡ್ತಿದ್ರೆ ನಮಗೆ ಸಂತೋಷ ಆಗ್ತಿತ್ತು. ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಪೆಟ್ರೋಲ್ನ ಮೇಲೆ ಹೆದ್ದಾರಿ ತೆರಿಗೆ ಅಂತ ಹೇಳಿ ಸುಮಾರು 10 ರೂಪಾಯಿಗಳನ್ನ 1 ಲೀಟರ್ ಡೀಸೆಲ್ ಹಾಕ್ತಾ ಇದ್ದಾರೆ. ನಮ್ಮ ಬೋಟು ಎಲ್ಲಿ ಕೂಡ ಹೆದ್ದಾರಿ ಮೇಲೆ ಹೋಗ್ತಾ ಇಲ್ಲ. ನಮಗೆ ಅದನ್ನು ಒಂದು 10 ರೂಪಾಯಿಯನ್ನು ಕಡಿಮೆ ಮಾಡ್ತಿದ್ರೆ ನಮಗೆ ಸಂತೋಷ ಆಗ್ತಿತ್ತು. ಯಾಕಂದ್ರೆ ಈಗ ನಾವು 3-4 ತಿಂಗಳಿಂದ ಮೀನುಗಾರಿಕೆಗೆ ಯಾವ ಕೂಡ ಆಳಸಂದ್ರಕ್ಕೆ ಹೋಗದೆ ನಾವು ಹಾಕಿದ ಡೀಸೆಲ್ನ ವ್ಯಾಲ್ಯೂನಷ್ಟು ಕೂಡ ಮೀನು ಸಂಪಾದನೆ ಆದರೆ 3 ತಿಂಗಳಿಂದ ಲಂಗ ಹಾಕಿ
ನಮ್ಮ ಬಂದರ್ನಲ್ಲಿ ಇದೆ. ಈ ರೀತಿಯಿಂದ ಮೀನುಗಾರರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದು ವೇಳೆ ಈ 10 ರೂಪಾಯಿಯನ್ನ ಹೆದ್ದಾರಿ ತೆರಿಗೆಯನ್ನ ಏನಾದ್ರು ಕಡಿಮೆ ಮಾಡ್ತಿದ್ರೆ ಆ ಉಳಿಕೆಯನ್ನ ಅದರ ಉಳಿಕೆ ಆಗ್ತಿದ್ರೆ ಒಂದೊಂದು ಟ್ರಿಪ್ ಅಲ್ಲಿ ಸುಮಾರು 40,000ದಿಂದ 60,000 ರೂಪಾಯಿ ಉಳಿತಾ ಇತ್ತು. ಆದ್ರೆ ಡೀಸೆಲ್ನ ರೇಟ್ ನಮಗೆ ಅಷ್ಟು ಮೀನು ಸಿಗದಿದ್ದರಿಂದಾಗಿ ನಮ್ಮ ಮೀನುಗಾರಿಕೆಯು ಸ್ತಬ್ಧ ಆಗಿದೆ. ಮೀನುಗಾರರು ಕಂಗಾಲಾಗಿದ್ದಾರೆ. 25,000 ಕೋಟಿಯನ್ನ ಮೀಸಲಿಟ್ಟು ಅಭಿವೃದ್ಧಿಗೆ ಕೂಡ ಮಾಡಿದ್ರು. ಬೋಟ್ ಹೋಗದಿದ್ರೆ ಯಾವ ಅಭಿವೃದ್ಧಿ? ಮಾಡ್ತಾರೆ, ಶಿಪ್ಪಿಂಗ್ ಆಗಿ ಮಾಡಿದ್ದಾರೆ. ಮೀನೇ ಬರದಿದ್ರೆ ನಾವು ಅಭಿವೃದ್ಧಿ ಇಲ್ಲಿ ಆಗ್ತದೆ. ಈ ಬಗ್ಗೆ ಒಂದು ನಮಗೊಂದು ಡೀಸೆಲ್ನ ಮೇಲಿನ 10 ರೂಪಾಯಿಯ ತೆರಿಗೆ, ಹೆದ್ದಾರಿ ತೆರಿಗೆ ನಾವು ಹೆದ್ದಾರಿಯಲ್ಲಿ ಹೋಗುದಿಲ್ಲ, ನೀರಲ್ಲಿ ಹೋಗುದು. ಅದರಿಂದ ನಮ್ಮ ಅದೊಂದು ಬೇಡಿಕೆ ಇತ್ತು. ಅದನ್ನು ಈ ಸಲ ಮಟ್ಟಿಗೆ ಬರ್ತಿದ್ರೆ ಅದು ನೇರವಾಗಿ ಮೀನುಗಾರರಿಗೆ ಮುಟ್ತಾ ಇತ್ತು ಅಂತ ನಮ್ಮ ಅಭಿಪ್ರಾಯ. ಹೋದ ಸಲದ ಬಜೆಟ್ ಅಲ್ಲಿ ನಮ್ಮ ಕೆಲವು ಬಂದರುಗಳ ಅಭಿವೃದ್ಧಿಗಾಗಿ 3,000 ಕೋಟಿಯನ್ನ ಮೀಸಲಾಗಿಟ್ಟರು 24-25 ಬಜೆಟ್ ನಲ್ಲಿ. ಆದ್ರೆ ಮಂಗಳೂರು ಎಲ್ಲಿ ಬಂದರನ್ನ ಹೊಸತಾಗಿ ನಿರ್ಮಿಸಿದ್ದಾರೆ ಅಂತ ಹೇಳಿ ಇನ್ನು ಕೂಡ ನಮ್ಗಂತೂ ತಿಳಿದಿಲ್ಲ. ಮಂಗಳೂರಿನ ಬಂದರಂತೂ ಇನ್ನು ಕೂಡ ಅಭಿವೃದ್ಧಿ ಆಗಿಲ್ಲ. ಬೋಟ್ಗಳ ಸಂಖ್ಯೆ ಜಾಸ್ತಿಯಾಗಿ ಬೋಟ್ಗಳು ಡ್ಯಾಮೇಜ್ ಆಗಿ ಒಂದರ ಮೇಲೆ ಒಂದು ತಾಗಿಕೊಂಡು ನಿಂತಿದೆ. 3ನೇ ಹಂತದ ಏನಾದರೂ ಬಂದರು ಮುಂದುವರಿದಲ್ಲಿ ಸುಮಾರು ಮುಂಚೆ ಮಾಡಿದಂತ ಬಂದರು ಕೇವಲ 300 ಬೋಟ್ಗಾಗಿ ಮಾಡಿದ್ರು. ಆದ್ರೆ ಈಗ ಬೋಟಿನ ಸಂಖ್ಯೆ ಮಂಗಳೂರಲ್ಲಿ 1,500 ಆಗಿದೆ. ಅದು ಬಂದರ್ನ ಉದ್ದ ಅಷ್ಟೇ ಇದೆ. ಆದ್ರೆ ಹೋದ ಸಲದ ಬಜೆಟ್ ಅಲ್ಲಿ 3,000 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಬಂದರ್ನ ಅಭಿವೃದ್ಧಿ ಆಗದೆ ನಮಗೆ ತುಂಬಾ ತೊಂದರೆ ಆಗಿದೆ. ಅದರಿಂದಾಗಿ ಬೋಟ್ಗಳು ಒಂದಕ್ಕೊಂದರ ಮೇಲೆ ತಾಗಿಕೊಂಡು ನಮಗೆ ನಿರ್ವಹಣಾ ವೆಚ್ಚ ಕೂಡ ತುಂಬಾ ತೊಂದರೆಯನ್ನ ತಂದೊಡ್ಡಿದೆ. ಈ ಮುಖಾಂತರ ಆದಾಯ ತೆರಿಗೆ ಮುಖಾಂತರ ನಮ್ಗೆ ಲಾಭಾಂಶ ಆದಾಯ ಬಂದ್ರೆ ಅಲ್ಲ ನಮ್ಗೆ ಅದರಲ್ಲಿ ಲಾಭ ಪಡೆಯುವುದು. ಆದ್ರೆ ಆದಾಯ ಬರ್ಲಿಕ್ಕಾಗಿ ಬೋಟ್ಗಳಿಗೆ ಹೋಗೋದಿದ್ರೆ ಇಲ್ಲಿ ಆದಾಯ ಕೊಡುವುದು. ಈ ರೀತಿಯ ತೊಂದರೆ ಮೀನುಗಾರರು ಅನುಭವಿಸ್ತಾ ಇದ್ದಾರೆ. ಅದರಿಂದ ನೀರಸವಾಗಿ ಅಂತ ಹೇಳದಿದ್ರು ಕೂಡ ನಮಗೊಂದು ಕಡೆ ಸಂತೋಷ, ಒಂದು ಕಡೆ ದುಃಖದ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಹೇಳಿ ಮೀನುಗಾರರು ಮಾತ್ರ ಈ ಬಗ್ಗೆ ನೋವನ್ನ ತೋಡಿಕೊಳ್ತಾ ಇದ್ದಾರೆ. ಕೇಳುಗರೆ, ಲೆಕ್ಕ ಪಕ್ಕಾ ಇದ್ದರೆ ಎಲ್ಲವೂ ಸುಲಲಿತ ಎಂಬ ಒಂದು ಮಾತಿದೆ ಅಲ್ವಾ? ಯಾವುದೇ ವಿಷಯದಲ್ಲಾದರೂ ಲೆಕ್ಕಾಚಾರ ಬೇಕೇ ಬೇಕು. 2025ರ ಬಜೆಟ್ ಲೆಕ್ಕಾಚಾರವನ್ನು ಅಳೆದು ತೂಗಿ ಮಾತಿಗೆ ಸಿಕ್ಕ ಲೆಕ್ಕ ಪರಿಶೋಧಕರಾದ CA ಶಬಾನಾ ಅವರು ಹೇಳಿದ್ದು ಹೀಗೆ. ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈ ಬಾರಿಯ ಬಜೆಟ್ ಅನ್ನು ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಫೆಬ್ರವರಿ 1ರಂದು ಮಂಡಿಸಿದ್ದಾರೆ. ಈ ಬಾರಿಯ ಬಜೆಟ್ ಅನ್ನು ಸಮಗ್ರವಾಗಿ ನೋಡುವುದಾದ್ರೆ ಇದೊಂದು ಮಧ್ಯಮ ವರ್ಗದವರಿಗೆ ಬೇಕಾದ ಬಜೆಟ್ ಅಂತಲೇ ಹೇಳಬಹುದು. ಯಾಕಂದ್ರೆ ಈ ಬಾರಿಯ ಬಜೆಟ್ ಅಲ್ಲಿ 12 ಲಕ್ಷದವರೆಗೆ ಸಂಬಳ ಪಡೆಯುವವರು ಯಾರಿದ್ದಾರೋ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅಂದ್ರೆ ಸ್ಯಾಲ್ರಿ ಇನ್ಕಮ್ ಇದ್ದವರು 12,75,000 ಅವರಿಗೆ ಇನ್ಕಮ್ ಇದೆ, ಅವರಿಗೆ 1 ರೂಪಾಯಿ ಸತ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಮಂದಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. 7 ಲಕ್ಷ ತನಕ ಇದ್ದ ರಿಯಾಯಿತಿಯನ್ನು ಟ್ಯಾಕ್ಸ್ ತೆರಿಗೆ ವಿನಾಯಿತಿಯನ್ನು ಈಗ ಅದನ್ನು 12 ಲಕ್ಷಕ್ಕೆ ಇರಿಸಿದ್ದಾರೆ. ಅದಲ್ಲದೆ ಯಾರೆಲ್ಲ ತೆರಿಗೆದಾರರಿದ್ದಾರೆ ಎಲ್ರಿಗೂ ಸಹಾಯವಾಗುವಂತೆ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದನ್ನು ಸತ ಬದಲಾವಣೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಏನಂದ್ರೆ ಮೊದ್ಲು ಹೇಗಿತ್ತು ಅಂತ ಹೇಳಿದ್ರೆ ಅಪ್ ಟು 3 lakhs ತನಕ ನಿಮ್ಗೆ ಇನ್ಕಮ್ ಇದ್ರೆ ಅವಾಗ ನೀವು ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ, ಮತ್ತೆ 3 lakhs ನಂತರ ಸ್ಲ್ಯಾಬ್ ರೇಟ್ ಇತ್ತು. ಈಗ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅಪ್ ಟು 4 lakhs ತನಕಕ್ಕೆ ನಿಮ್ಗೆ ಟ್ಯಾಕ್ಸ್ ಕಟ್ಟಬೇಕಾಗಲ್ಲ. 4 lakhs ಇಂದ 8 ಲಕ್ಷ ತನಕ ನಿಮ್ಗೆ ಇನ್ಕಮ್ ಇದ್ರೆ 5% ಬರ್ತದೆ, 8ರಿಂದ 12 ಇದ್ರೆ 10, 12ರಿಂದ 16 ಇದ್ರೆ 15, 16ರಿಂದ 20 ಇದ್ರೆ ಮತ್ತೆ 20%, 20ರಿಂದ 24 ಇದ್ರೆ 25%, 24 ಲಕ್ಷಕ್ಕಿಂತ ಎಬೋ ಇನ್ಕಮ್ ಯಾರಿಗಿದೆ ಅವರು 30%. ಇದನ್ನು ನೀವು ಮೊದಲಿನ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಗೆ ಕಂಪೇರ್ ಮಾಡಿದ್ರೆ ಮೊದ್ಲೇನಿತ್ತು ಅಂದ್ರೆ 15 ಲಕ್ಷಕ್ಕಿಂತ ಯಾರಿಗೆಲ್ಲ ಇನ್ಕಮ್ ಜಾಸ್ತಿ ಇದೆ ಅವರು 30% ಬ್ರಾಕೆಟ್ ಅಲ್ಲಿ ಬರ್ತಿದ್ರು. ಈಗ ಅದು 24 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 9 ಲಕ್ಷದಷ್ಟು ನಿಮ್ಮ ಇನ್ಕಮ್ ಜಾಸ್ತಿ ಮಾಡಿದ್ದಾರೆ, 30% ಬ್ರಾಕೆಟ್ಗೆ ಹೋಗ್ಬೇಕಂತ ಹೇಳಿ. ಇದರಿಂದ ಸುಮಾರು ಜನರಿಗೆ ಬೆನಿಫಿಟ್ ಆಗ್ತದೆ. ಇದು ಅಸೆಸ್ಮೆಂಟ್ 26-27 ಇಂದ ಅಪ್ಲಿಕೇಬಲ್ ಆಗ್ತದೆ. ಇನ್ನು ನೀವು TDS ಗೆ ಸಂಬಂಧಪಟ್ಟಂತೆ ಸುಮಾರು ಬದಲಾವಣೆಯನ್ನು ತಂದಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡುದಾದ್ರೆ ಯಾರೆಲ್ಲ ರೆಂಟ್ ಪೇಮೆಂಟ್ ಮಾಡ್ತೀರಾ ಅವರಿಗೆಲ್ಲ ಏನಿತ್ತಂದ್ರೆ 2,40,000 ಗಿಂತ ಎಬೋ ರೆಂಟ್ ಇದ್ದ ಕೂಡಲೇ TDS ಡಿಡಕ್ಟ್ ಮಾಡಿ ಪೇಮೆಂಟ್ ಮಾಡ್ಬೇಕಾಗಿತ್ತು. ಈಗ ಅದನ್ನು ಆ 2,40,000 ಅನ್ನು 6 lakhs ಗೆ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಪರ್ ಮಂತ್ ರೆಂಟ್ 50,000ಕ್ಕಿಂತ ಯಾರಿಗೆಲ್ಲ ಜಾಸ್ತಿ ಇದೆ ಅವರು ಮಾತ್ರ ನೀವು ಈಗ TDS ಡಿಡಕ್ಟ್ ಮಾಡಿ ಕಟ್ಟಿದ್ರೆ ಆಯ್ತು, ಬೇರೆಯವರು ಮಾಡ್ಬೇಕಂತಿಲ್ಲ.
ಇದರಿಂದ ಸಹ ಕಂಪ್ಲೇಂಟ್ ಲೆವೆಲ್ ಅಲ್ಲಿ ನೀವು ಸಣ್ಣ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಯಾರು ಇರ್ತಾರೆ ನೋಡಿ, ಅವರಿಗೆಲ್ಲ ಕಂಪ್ಲೇಂಟ್ ಲೆವೆಲ್ ಅಲ್ಲಿ ಹೆಲ್ಪ್ ಆಗ್ತದೆ ಈ ಒಂದು ಚೇಂಜಸ್ ತಂದಿರೋದ್ರಿಂದ. ಅದೇ ತರ ಸೀನಿಯರ್ ಸಿಟಿಸನ್ ಅಂದ್ರೆ ಹಿರಿಯ ನಾಗರಿಕರ ಬಗ್ಗೆ ನೋಡುದಾದ್ರೆ, ಮೊದ್ಲು ಅವರಿಗೆ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ಬರ್ತಿದ್ರೆ 50,000ಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೆ ಅವರು ಬ್ಯಾಂಕಿನವರು TDS ಡಿಡಕ್ಟ್ ಮಾಡ್ತಿದ್ರು. ಆ TDS ಅನ್ನು ಅವ್ರು ಕ್ಲೈಮ್ ಮಾಡ್ಬೇಕಂತಿದ್ರೆ ನೆಕ್ಸ್ಟ್ ವಾಪಸ್ 1 ಇಯರ್ ವೇಟ್ ಮಾಡ್ಬೇಕು. ಅವರ ರಿಟರ್ನ್ ಫೈಲ್ ಮಾಡ್ಬೇಕು. ರಿಟರ್ನ್ ಫೈಲ್ ಮಾಡಿದ ನಂತರ ಅದು ಪ್ರೊಸೆಸ್ ಆಗಿ ಇನ್ಕಮ್ TDS ಏನ್ ಡಿಡಕ್ಟ್ ಮಾಡಿದ್ದಾರೆ ಅದನ್ನು ಮತ್ತೆ ಅವರು ರಿಟರ್ನ್ ತಗೊಳ್ಬಹುದು. ಆ ಲಿಮಿಟ್ ಅನ್ನು 50,000 ಇದ್ದ ಲಿಮಿಟ್ ಅನ್ನು ಈಗ 1,00,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಏನಾಯ್ತು, 50,000 ಎಕ್ಸ್ಟ್ರಾ ಬೆನಿಫಿಟ್ ಹಿರಿಯ ನಾಗರಿಕರಿಗೆ ಸಿಗ್ತದೆ. ಸೊ ಅವರಿಗೆ 1,00,000 ತನಕ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವರ ಎಲ್ಲ ಇಂಟ್ರೆಸ್ಟ್ ಇನ್ಕಮ್ ಬ್ಯಾಂಕಿಂದ ಏನ್ ಬರ್ತದೆ ಅದು ಅವರ ಕೈಗೆ ಸಿಗ್ತದೆ. ಹಾಗಾಗಿ ಅವರಿಗೆ 1 ವರ್ಷ ಕಾಯುವಂತ ಟೈಮ್ ಸಹ ಉಳಿತದೆ. ಇನ್ನು TCS ಗೆ ಸಂಬಂಧಪಟ್ಟಂತೆ ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಎಕ್ಸ್ಪೋರ್ಟ್ ಅದರ ರಿಲೇಟೆಡ್ ನೋಡೋದಾದ್ರೆ, ಒಂದು 2 years ಬ್ಯಾಕ್ ಅಲ್ಲಿ ಅವ್ರು ಏನೊಂದು ಕಾನೂನು ತಂದಿದ್ರು ಅಂತ ಹೇಳಿದ್ರೆ, ಯಾರೆಲ್ಲ ಗೂಡ್ಸ್ ಅನ್ನು ಸೇಲ್ ಮಾಡ್ತಾರೆ ನೋಡಿ, ಸ್ಪೆಸಿಫಿಕ್ ಆಗಿ ಒಂದು ಪಾರ್ಟಿಗೆ 50 ಲಕ್ಷಕ್ಕಿಂತ ಜಾಸ್ತಿ ಸೇಲ್ ಮಾಡಿದ್ರು, ಒಂದೇ ಪಾರ್ಟಿಗೆ 50 ಲಕ್ಷಕ್ಕಿಂತ ಎಬ್ಬ ಇದ್ರೆ ಅವರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಗೌರ್ಮೆಂಟ್ಗೆ ಕಟ್ಟಬೇಕಿತ್ತು. ಆ ಒಂದು ಪ್ರೊವಿಷನ್ ಅನ್ನು ಇಲ್ಲಿಂದ ತೆಗೆದ್ರು. ಈಗ ಹಾಗೇನಾಯ್ತು, ನೀವು ಈಗ ಸಪ್ಲೈಯರ್ ಯಾರಿರ್ತಾರೆ, ಸೆಲ್ಲರ್ ಯಾರಿರ್ತಾರೆ, ಅವರಿಗೆ ಆ ಒಂದು ಪ್ರೊವಿಷನ್ ಹೇಳಿತ್ತು. ಅವರಿನ್ನು ಎಷ್ಟೇ ಸೇಲ್ ಮಾಡಿದ್ರು ಒಂದು ಸ್ಪೆಸಿಫಿಕ್ ಪರ್ಸನ್ಗೆ TCS ಎಲ್ಲ ಕಲೆಕ್ಟ್ ಮಾಡ್ಬೇಕಾಗಿಲ್ಲ. ಒಂದು ವೇಳೆ ಮಿಸ್ ಆಗಿ ಹೋಗಿದ್ರೆ ಮೊದಲಿನ ಟೈಮ್ ಅಲ್ಲಿ, ಆಗ ಅವರಿಗೆ ಅದ್ರದ್ದು ಅಷ್ಟೇ ಬೆನಿಫಿಟ್ ಅನ್ನು ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಅವರ ಪ್ರಾಫಿಟ್ ಗೆ ಆಡ್ ಮಾಡಿ ಟ್ಯಾಕ್ಸ್ ಮಾಡ್ತಿದ್ರು. ಆ ಒಂದು ಪ್ರೊವಿಷನ್ ಇಂದಾಗಿ ಅವರಿಗೆ ಇನ್ನು ಬೆನಿಫಿಟ್ ಆಗ್ತದೆ. ಇನ್ನೊಂದು ಬದಲಾವಣೆ ನೋಡುದಾದ್ರೆ, ಮೊದ್ಲು ಏನಿತ್ತಂದ್ರೆ ಕಾನೂನು, ಈಗ ನೀವು ಯಾರಿಗೋ ಒಂದು TDS ಮಾಡ್ಬೇಕು, ಅವರದ್ದು ಪಾನ್ ಇದೆ TDS ಮಾಡ್ಬೇಕು, ಬಟ್ ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಆಗ ನೀವೇನ್ ಮಾಡ್ಬೇಕು, ಆಕ್ಚುಯಲ್ ರೇಟ್ 1% 2% ಇದ್ದ ರೇಟ್ ಅನ್ನು ನೀವು 20%ಗೆ ಚಾರ್ಜ್ ಮಾಡ್ಬೇಕು ಅಥವಾ 5%ಗೆ ಚಾರ್ಜ್ ಮಾಡಿ, ಅಂದ್ರೆ ಜಾಸ್ತಿ ರೇಟ್ ಅಲ್ಲಿ ಅವರನ್ನ ಹೈಯರ್ ರೇಟ್ ಅಲ್ಲಿ TDS ಡಿಡಕ್ಟ್ ಮಾಡ್ಬೇಕು ಅಂತ ಇತ್ತು ಕಾನೂನು ಪ್ರಕಾರ. ಆ ಒಂದು ಪ್ರೊವಿಷನ್ ಅನ್ನು ಸಹ ತೆಗೆದಾಕಿದ್ರು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆಕ್ಚುಯಲ್ ಆಗಿ ಈಗ 1% ಇದ್ರೆ 1% ಡಿಡಕ್ಟ್ ಮಾಡಿ ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲ್ಲ ಅಂತ ಆದ್ರು ಆಗ ಅವರಿಗೆ ಪ್ರಾಬ್ಲಮ್ ಬರಲ್ಲ. ಇಲ್ಲದಿದ್ರೆ ಅವರ ಕೈಯಲ್ಲಿ ಬರೋ ಇನ್ಕಮ್ ಇಂದ 5% TDS ಡಿಡಕ್ಟ್ ಆಗಿ ಅವರ ಕೈಗೆ ಸಿಗುವ ಅಮೌಂಟ್ ಏನಾಗ್ತಿತ್ತು, ಕಮ್ಮಿ ಆಗ್ತಿತ್ತು. ಈಗ ಅದೊಂದು ಪ್ರೊವಿಷನ್ ತೆಗೆಯೋದ್ರಿಂದ ಇದು ಕೂಡ ಸುಮಾರು ಜನರಿಗೆ ಹೆಲ್ಪ್ ಆಗುವಂತದ್ದೇ ಪ್ರೊವಿಷನ್. ಅದನ್ನು ಸಹ ಒಂದು ಉತ್ತಮ ಅಂತ ಹೇಳ್ಬೋದು. ಮತ್ತೊಂದು ಉತ್ತಮ ಬದಲಾವಣೆ ಅಂದ್ರೆ TCS ಅಲ್ಲಿ ಮೊದ್ಲೇನಿತ್ತಂದ್ರೆ ಕಾನೂನು, TCS ಕಲೆಕ್ಟ್ ಮಾಡಿ ಗೌರ್ಮೆಂಟ್ ಗೆ ಕಟ್ಟುವಾಗ ಡ್ಯೂ ಡೇಟಿನ ಒಳಗೆ ಕಟ್ಟದಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ತಗೊಳ್ಳೋದಾದ್ರೆ, ನಾವು ಜನವರಿ ಮಂತ್ TCS ಕಲೆಕ್ಟ್ ಮಾಡಿದ್ದೇವೆ, ಅದನ್ನು 7th ಫೆಬ್ರವರಿಯ ಒಳಗೆ ನಾವು ಗೌರ್ಮೆಂಟ್ ಗೆ ಪೇಮೆಂಟ್ ಮಾಡ್ಬೇಕು. ಒಂದು ವೇಳೆ ಹಾಗೆ ಮಾಡದಿದ್ದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದೊಂದು ಸೀರಿಯಸ್ ಅಫೆನ್ಸ್ ಆಗಿ ಎಲ್ಲಿ ತನಕ ಹೋಗ್ತಿತ್ತು ಅಂದ್ರೆ ಪ್ರಾಸಿಕ್ಯೂಷನ್ ಆಗಿ ಜೈಲಾಗೋ ಸಾಧ್ಯತೆ ಕೂಡ ಇರ್ತಿತ್ತು. ಈಗ ಏನ್ ಮಾಡಿದಾರೆ, ಆ ಕಾನೂನನ್ನು ಚೇಂಜ್ ಮಾಡಿ 7 ತಾರೀಕಿನ ಒಳಗೆ, ಅಂದ್ರೆ ನೀವು ಯಾವ ಮಂತ್ಗೆ ರಿಲೇಟೆಡ್ TCS ಇದೆ ಅದನ್ನು ನೆಕ್ಸ್ಟ್ ಮಂತ್ ನ ಡ್ಯೂ ಡೇಟ್ ನ ಒಳಗೆ ಕಟ್ಟದಿದ್ರು ಪರವಾಗಿಲ್ಲ, ನಿಮ್ಮ TCS ರಿಟರ್ನ್ ಏನಿದೆ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಕ್ವಾರ್ಟರ್ಲಿ ಅಂದ್ರೆ 3 months ಒಮ್ಮೆ ನೀವು ರಿಟರ್ನ್ ಫೈಲ್ ಮಾಡ್ತೀರಲ್ಲ, ಆ 3 months ಒಮ್ಮೆ ರಿಟರ್ನ್ ಫೈಲ್ ಮಾಡುವ ಮೊದಲು ನೀವು ಕಟ್ಟಿ ಮುಗಿಸಿದ್ರೆ ನಿಮ್ಗೆ ಆಗ ಪ್ರಾಸಿಕ್ಯೂಷನ್ ಪ್ರೊವಿಷನ್ ಅನ್ನೋದು ಬರುದಿಲ್ಲ ಅಂತ ಹೇಳಿ ಚೇಂಜಸ್ ಅನ್ನು ಮಾಡಿದ್ದಾರೆ. ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಚೇಂಜಸ್ ಏನ್ ತಂದಿದ್ದಾರೆ ಅಂತ ಹೇಳಿದ್ರೆ, 2 years ಬ್ಯಾಕ್ ಇಂದ ಅಪ್ಡೇಟೆಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ತಂದಿದ್ರು. ಅಂದ್ರೆ ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ ರಿಲೇಟೆಡ್ ಈಗ 23-24 ಫಿನಾನ್ಷಿಯಲ್ ಇಯರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಾವು ಜುಲೈ 24 ನ ಒಳಗೆ ಡ್ಯೂ ಡೇಟ್ ನ ಒಳಗೆ ಫೈಲ್ ಮಾಡ್ಬೇಕು. ಅವತ್ತು ನಿಮ್ಗೆ ಫೈಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾವುದೋ ಒಂದು ಕಾರಣದಿಂದ ಅಂತ ಆಗುತ್ತೆ, ಡಿಸೆಂಬರ್ ನ ಒಳಗೆ ಲೇಟ್ ಫೀ ಪೇಮೆಂಟ್ ಮಾಡಿ ಫೈಲ್ ಮಾಡ್ಬೋದು ಅಂತ ಕಾನೂನು ಇತ್ತು. ಆದ್ರೆ ಅದ್ರ ನಂತರ ಅಂದ್ರೆ ಡಿಸೆಂಬರ್ ನ ನಂತರ ನಿಮ್ಗೆ ರಿಟರ್ನ್ ಫೈಲ್ ಮಾಡ್ಬೇಕು, ಯಾಕಂದ್ರೆ ಏನೋ ಒಂದು ರೀಸನ್ಗೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಆಪ್ಷನ್ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವರು ಅಪ್ಡೇಟೆಡ್ ರಿಟರ್ನ್ ಅನ್ನೊಂದು ಕಾನ್ಸೆಪ್ಟ್ ಅಂದ್ರು. ಆ ನಂತರ ಸಹ ನೀವು ವಿದಿನ್ 2 years ಒಳಗೆ, ಆ ರಿಲೆವೆಂಟ್ ಅಸೆಸ್ಮೆಂಟ್ ಇಯರ್ ನ 2 years ನ ಒಳಗೆ ನೀವು ಫೈಲ್ ಮಾಡ್ಬೋದು, ಬಟ್ 25% ಎಕ್ಸ್ಟ್ರಾ ಇನ್ಕಮ್ ತೋರಿಸಿ ಫೈಲ್ ಮಾಡ್ಬೇಕು ಅನ್ನೋ ಕಾನೂನು ತಂದಿದ್ದು. ಆ 2 years ಏನಿದೆ, 2 years ಗ್ಯಾಪ್ ಇತ್ತಲ್ವಾ, ಆ 2 years ಅನ್ನು ಈಗ 4 ವರ್ಷ ಮಾಡಿದ್ದಾರೆ. 4 years ಒಳಗೆ ನೀವಿನ್ನು ಯಾವುದೇ ಸ್ಪೆಸಿಫಿಕ್ ಫಿನಾನ್ಷಿಯಲ್ ಇಯರ್ಗೆ ರಿಲೇಟೆಡ್ ಆಗಿರುವ ರಿಟರ್ನ್ ಅನ್ನು ಆ ರಿಲೆವೆಂಟ್ ಅಸೆಸ್ಮೆಂಟ್ ಇಯರ್ ಮುಗ್ದು 4 ವರ್ಷದ ಒಳಗಾಗಿ ಫೈಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಎಷ್ಟೋ ಜನರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಆಗದಂತವರಿಗೆ ಇನ್ನೂ 4 ವರ್ಷ ತನಕ ಏನು ತಲೆಬಿಸಿಲ್ಲ, ಅವ್ರು 4 ವರ್ಷದೊಳಗೆ ಫೈಲ್ ಮಾಡಿದ್ರೆ ಸಾಕು ಅಂತ ಹೇಳಿ. ಇದಿಷ್ಟು ಇನ್ಕಮ್ ಟ್ಯಾಕ್ಸ್ ಗೆ ರಿಲೇಟೆಡ್ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಗೆ ರಿಲೇಟೆಡ್ ಸಂಬಂಧಪಟ್ಟಂತೆ ಬದಲಾವಣೆಗಳಂತ ಹೇಳಿದ್ರೆ, ಇನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ GST ಆಗಿರ್ಬೋದು, ಕಸ್ಟಮ್ ಗೆ ರಿಲೇಟೆಡ್ ಏನೆಲ್ಲ ಚೇಂಜಸ್ ತಂದಿದ್ದಾರೆ ಅಂತ ನೋಡುದಾದ್ರೆ, ಮೇನ್ ಒಂದು ಚೇಂಜಸ್ ಏನಂತ ಹೇಳಿದ್ರೆ, GST ಅಲ್ಲಿ ಕೇಂದ್ರ ಸರಕು ಮತ್ತು ಸೇವೆ ತೆರಿಗೆಯಲ್ಲಿ ರೀಸೆಂಟ್ ಆಗಿ ಕೆಲವು ಜನರಿಗೆ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಇತ್ತು, ಸಫಾರಿ ರೇಟ್ ರೇಸ್ ಅನ್ನೋ ಕೇಸ್. ಅದು ಎಂತಕ್ಕೆ ರಿಲೇಟೆಡ್ ಅಂತ ಹೇಳಿದ್ರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂತ ಜನರಿಗೆ ಅದ್ರದ್ದು ಇನ್ಪುಟ್ ಏನಿದೆ, ಅವರು ಪರ್ಚೇಸ್ ಮಾಡುವಂತ ಐಟಮ್ಗೆ ರಿಲೇಟೆಡ್ ಇನ್ಪುಟ್ಸ್ ಅನ್ನು ಬ್ಲಾಕ್ ಮಾಡಿದ್ರು ಸೆಕ್ಷನ್ 17(5) ಪ್ರಕಾರ. ಅವರಿಗೆ ಇನ್ಪುಟ್ ತಗೊಳ್ಳಿಕ್ಕಿಲ್ಲ ಬಿಲ್ಡಿಂಗ್ ಗೆ ಸಂಬಂಧಪಟ್ಟ. ಆದ್ರೆ ಅದರಲ್ಲಿ ಸಫಾರಿ ರೇಟ್ ಕೇಸ್ ಪಾರ್ಟಿ ಏನ್ ಕೇಸ್ ಮಾಡಿದ್ರು ಅಂತ ಹೇಳಿದ್ರೆ,
ನಾವು ಮಾಲ್ಸ್ ಅನ್ನು ಕಟ್ಟಿ ಬಿಲ್ಡಿಂಗ್ ಅನ್ನು ಕಟ್ಟಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಾವು ರೆಂಟಿಗೆ ಕೊಡ್ತೇವೆ. ಆಗ ರೆಂಟಿಗೆ ನಾವು GST ಕಟ್ಟೋ ಕಾರಣ ನಮ್ಗೆ ಅದ್ರ ಇನ್ಪುಟ್ ಎಲ್ಲೋ ಮಾಡಿ ಕೊಡ್ಬೇಕು, ಎಲಿಜಿಬಲ್ ಅಂತ ಟ್ರೀಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಟ್ಟಿತ್ತು ಅಂತ ಹೇಳಿದ್ರೆ, ಒಂದು ವೇಳೆ ಅವರು ತಗೊಳ್ಳುವಂತ ಇನ್ಪುಟ್ ITC ಏನಾದ್ರೂ ಪ್ಲಾಂಟ್ ಅಂತ ಹೇಳಿ ಟ್ರೀಟ್ ಆದ್ರೆ, ಕಾರ್ಯಾಚರಣೆ ಮಾಡಿದ ನಂತರ ಅದು ಪ್ಲಾಂಟ್ ಅಂತ ಡಿಸೈಡ್ ಆದ್ರೆ ಆಗ ಅದಕ್ಕೆ ಅವರಿಗೆ ಇನ್ಪುಟ್ಗೆ ಎಲಿಜಿಬಿಲಿಟಿ ಕೊಡ್ಬೇಕು. ಆದ್ರೆ ಮೆಷಿನರಿಗೆ ರಿಲೇಟೆಡ್ ಅಂತಲ್ಲ, ಪ್ಲಾಂಟ್ ಅಲ್ಲ ಅಂತಂದ್ರೆ ಸಿಗುದಿಲ್ಲ ಅಂತ ಹೇಳಿ ಬಂದಿತ್ತು. ಯಾಕೆ ಹೇಳಿದ್ರೆ ಆ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಏನಂತ ಮೆನ್ಷನ್ ಆಗಿತ್ತು ಅಂತ ಹೇಳಿದ್ರೆ, ಪ್ಲಾಂಟ್ ಅಥವಾ ಮೆಷಿನರಿ ಅನ್ನೋ ತರ ವರ್ಡಿಂಗ್ಸ್ ಇತ್ತು. ಅದನ್ನು ಕರೆಕ್ಟ್ ಮಾಡ್ಲಿಕ್ಕೋಸ್ಕರ ಸುಪ್ರೀಂ ಕೋರ್ಟಿನ ಏನು ಕೇಸ್ ಬಂದಿದೆ ಅದನ್ನು ರದ್ದುಪಡಿಸುವ ಕಾರಣದಿಂದಾಗಿ ಆ ಪ್ಲಾಂಟ್ ಅಥವಾ ಮೆಷಿನರಿ ಇದ್ದ ವರ್ಡ್ ಅನ್ನು ಪ್ಲಾಂಟ್ ಮತ್ತು ಮೆಷಿನರಿ ಅಂತ ಹೇಳಿ ಅವ್ರು ಚೇಂಜ್ ಮಾಡಿದ್ರು. ಇದರಿಂದಾಗಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ಲಾಂಟ್ ಅಂಡ್ ಮೆಷಿನರಿಯಲ್ಲಿ ನಮಗೆ ಬಿಲ್ಡಿಂಗ್ ಗೆ ರಿಲೇಟೆಡ್ ITC ಅನ್ನು ಕ್ಯಾಟಗರೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈ ಕಾಯ್ದೆ ಉದ್ದೇಶವನ್ನು ಸ್ಪಷ್ಟಗೊಳಿಸಲು ಹಾಗೂ ಬಾಡಿಗೆ ಆಸ್ತಿಗಳ ನಿರ್ಮಾಣ ವೆಚ್ಚಗಳ ಮೇಲೆ ITC ಹಕ್ಕುಗಳನ್ನು ನಿರ್ಬಂಧಿಸಲು ಈ ಒಂದು ಉದ್ದೇಶವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಇದರ ಪರಿಣಾಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರ್ಚ್ ಇದು ನಿರ್ಮಾಣ ವೆಚ್ಚ ಎಲ್ಲ ಇನ್ನು ಜಾಸ್ತಿ ಆಗ್ತದೆ. ಅಲ್ಲದೆ ಯಾರಿಗಾದ್ರೂ GST ಅಲ್ಲಿ ಕೇಸ್ ಇದ್ದು ಅಪೀಲ್ ಮಾಡ್ಬೇಕು ಅಂತ ಅವ್ರು ಅನ್ಕೊಂಡಿದ್ರೆ, ಮೊದ್ಲೇನಿತ್ತು ಅಂತ ಹೇಳಿದ್ರೆ ಬರೀ ಟ್ಯಾಕ್ಸ್ ಡಿಮಾಂಡ್ ಏನಾದ್ರು ಇದ್ರೆ ಮಾತ್ರ ನಿಮ್ಗೆ ಅದ್ರ ಮೇಲೆ 10% ಫ್ರೀ ಡೆಪಾಸಿಟ್ ಅನ್ನೋ ಹೇಳೋ ಪೂರ್ವ ಠೇವಣಿಯನ್ನು ಕಟ್ಟಿ ಫೈಲ್ ಮಾಡ್ಬೇಕಂತಿತ್ತು ಅಪೀಲ್. ಅದನ್ನ ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, 10% ಬರೀ ಟ್ಯಾಕ್ಸ್ಗೆ ಮಾತ್ರ ಅಲ್ಲ, ನಿಮ್ಮದು ಆ ಕೇಸ್ ಬರೀ ಪೆನಾಲ್ಟಿ ಇದ್ರೆ ಆ ಪೆನಾಲ್ಟಿಯ ಮೇಲೆ ಕೂಡ ನೀವು 10% ಫ್ರೀ ಡೆಪಾಸಿಟ್ ಕಟ್ಟಿ ಅಪೀಲ್ ಫೈಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇದೇ ತರ ಕಸ್ಟಮಿಗೆ ರಿಲೇಟೆಡ್ ಸುಮಾರು ಚೇಂಜಸ್ ಗಳನ್ನು ತಂದಿದ್ದಾರೆ. ಇದರಲ್ಲಿ ಸುಮಾರು ಲೈಕ್ ಔಷಧಿ ಫಾರ್ಮಾಸ್ಯೂಟಿಕಲ್ ಇದಕ್ಕೆ ನೋಡೋದಾದ್ರೆ 36 ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ಸಿನ ಮೇಲಿನ ಏನೆಲ್ಲ ಕಸ್ಟಮ್ ಡ್ಯೂಟಿ ಇತ್ತು ಅದನ್ನೆಲ್ಲ ತೆಗೆದಾಕಿದ್ದಾರೆ. ಮತ್ತೆ ಮೊಬೈಲ್ ಫೋನ್ಗಳಿಂದ ಹಗ್ಗದಲ್ಲಿ ಸಿಗ್ತದೆ, ಯಾಕಂದ್ರೆ ಅದಕ್ಕೆ ರಿಲೇಟೆಡ್ ಕೆಲವು ಬ್ಯಾಟ್ರಿಗೆ ರಿಲೇಟೆಡ್ ಏನೆಲ್ಲ ಟ್ಯಾಕ್ಸ್ ಇತ್ತು ಅದನ್ನು ತೆಗೆದಾಕಿದ್ದಾರೆ. ಮತ್ತೆ ವಸ್ತ್ರೋದ್ಯಮ ರಿಲೇಟೆಡ್ ಸುಮಾರು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಏನಿದೆ, ವಿದ್ಯುತ್ ವಾಹನಗಳು, ಎಲೆಕ್ಟ್ರಿಕ್ ವೆಹಿಕಲ್ ಅದರ ರಿಲೇಟೆಡ್ ಸುಮಾರು ಚೇಂಜಸ್ ತಂದಿರೋ ಕಾರಣ ಅದೆಲ್ಲ ಇನ್ನು ಸ್ವಲ್ಪ ನಮಗೆ ಜನರಿಗೆ ಹಗ್ಗ ಆಗಿ ಸಿಗ್ಬೋದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಕ್ರಮಗಳು ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ಆತ್ಮನಿರ್ಭರ ಭಾರತ ನಿರ್ಮಾಣದತ್ತ ಸರ್ಕಾರದ ಬದ್ಧತೆಯನ್ನು ತೋರಿಸ್ತದೆ, ಸ್ಥಳೀಯ ತಯಾರಿಕೆಯನ್ನು ಉತ್ತೇಜಿಸಬಹುದು ಅನ್ನೋದು ತೋರಿಸ್ತದೆ, ಆಮದು ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಮತ್ತು ಮುಖ್ಯ ಉದ್ಯಮಗಳಿಗೆ ಕಸ್ಟಮ್ನಿಂದ ಪ್ರೋತ್ಸಾಹ ನೀಡಬಹುದು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಅನ್ನೋದು ಗೊತ್ತಾಗ್ತದೆ. ಒಟ್ಟಾರೆಯಾಗಿ ಉತ್ತಮವಾದ ಬಜೆಟ್ ಅಂತ ಹೇಳ್ಬೋದು. ಮಧ್ಯಮ ವರ್ಗದವರಿಗೆ ಬೇಕಾದಂತದ್ದು ಈ ಬಜೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡವನಾಗಲಿ, ಮಧ್ಯಮ ವರ್ಗದವರಾಗಿರಲಿ ಅಥವಾ ಸಿರಿವಂತನಾಗಿರಲಿ, ಮಾಡಿದ ಖರ್ಚಿನ ಲೆಕ್ಕ ಅಂತೂ ಬೇಕೇ ಬೇಕು. ಬದುಕಿನಲ್ಲಿ ಲೆಕ್ಕಾಚಾರವಿದ್ದರೆ ಬಾಳ್ವೆ ಬಹುಸುಂದರ. ಇದು 2025ರ ಮುಂಗಡ ಪತ್ರದ ಕುರಿತು ಕೇಳುಗರ ಅಭಿಪ್ರಾಯ. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಅಕ್ಷತಾ ರಾಜ್ ಪೆರ್ಲಾ ಮಾಡುವ ನಮಸ್ಕಾರ.